ನಾನು ಕುಂದಾಪುರ ಭಾಗದ ಕೇಳಿದೆ, ಕಳೆದ ಬಾರಿ ಕಾರ್ಕಳದಲ್ಲಿ ನೋಡಿದ್ದೆ, ಮತ್ತೆ ಪುತ್ತೂರು ಭಾಗದಲ್ಲೂ ಸೇಮ್ ಪ್ರಾಬ್ಲಮ್ ಇದೆ. ಆಗ ಅವ್ರು ಹೇಳ್ತಾರೆ ಸಪ್ಲೈಯಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಮೀಟರಿಂಗ್ ಮಾಡಿ ಅದರ ಆಧಾರದಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ಆಕ್ಟ್ ನಲ್ಲೂ ಸ್ಪಷ್ಟ ಹೇಳುತ್ತೆ ಎಲ್ಲ ಗ್ರಾಹಕರದ್ದು ಅನ್ಲೆಸ್ ಅದು ಮೀಟರ್ ಮಾಡದೇ ಇದ್ರೆ ನಿಮಗೆ ಇದನ್ನ ಹಣ ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆ ಕಾರಣಕ್ಕೆ ನೀವು ಮೀಟರ್ ಮಾಡಿ, ನಮ್ಮ ಮೀಟರ್ಗಳನ್ನ ಕ್ಯಾಲಿಬರ್ ಮಾಡಿ ಅದನ್ನ ಕಟ್ತೇವೆ ಅನ್ನೋ ಒಂದು ವರ್ಗದ ಕರಾವಳಿ ಜಿಲ್ಲೆ ಅವರು. ಅಂದ್ರೆ ನಾವು ಅದನ್ನ ಹಿಂದೆ ಕೂಡ ಹಿಂದೆ ಕೂಡ ಮಾಡಿದವರು, ಕಟ್ಟಿದವರು ಕೂಡ ಅದ್ರ ಬಗ್ಗೆ ಅವರ ಭಾವನೆ ಏನಿದೆ. ವಾರ್ಷಿಕ ಒಂದು ಪಂಪ್ ಸೆಟ್ 2,000 3 ಸಾವಿರಕ್ಕಿಂತ ಜಾಸ್ತಿ ಯೂನಿಟ್ ಹೋಗೋದಿಲ್ಲ. ಇವ್ರ ಎವರೇಜ್ ಕನ್ಸಂಪ್ಷನ್ ಅದರಿಂದ ಜಾಸ್ತಿ ಕ್ಲೈಮ್ ಮಾಡ್ತಿದ್ದಾರೆ ಅನ್ನೋದು ನಮ್ಮ ವಾದ. ಆ ಕಾರಣಕ್ಕೆ ನಾವು ಆಧಾರನ ಕೊಡೋದಿಲ್ಲ ಅಂತ ಹೇಳ್ತೀವಿ. ಬಹುಶಃ ಅವ್ರು ಎಲ್ಲರೂ ತಗೊಂಡಿದ್ದಾರೆ. ಒಂದು 82 ಜನ, ನಾವು ಮೋಸ್ಟ್ಲಿ ಕೆಲವು ಒಂದು 82 ಜನ ಬಾಕಿ ಇರ್ಬೋದು. ಆದ್ರೆ ನಾನು ಅನಿಸ್ತಾ ಇದೆ ಈಗ ನಾವು 82 ಜನ ಫೈಟ್ ಮಾಡೋದ್ರಿಂದ ಏನು ನಿಮ್ಮ ಲೆಕ್ಕಾಚಾರಕ್ಕೆ ಇವ್ರು 4 ವರ್ಷದಿಂದ ಆಧಾರ ಹಾಕಿ ಬಾಕಿ ಇದೆ ಅಂತ ಹೇಳಿ ತೋರಿಸಿದ್ದು ಒಂದು ಪ್ಯಾರಾಗ್ರಾಫ್ ಹಾಕ್ತಾ ಇದ್ದಾರೆ. ಅದಕ್ಕಿಂತ ನಾವು ಕೊಡೋದೇ ಬೆಟ್ರು, ನಾವು ಕೊಡ್ತೀವಿ, ನೀವು ಅದೊಂದು ಪ್ಯಾರಾಗ್ರಾಫ್ ನೀನು ಹಾಕೋದು ಬಿಡಿ, ಒಳ್ಳೇದಾಯ್ತು ಕೊಡಿ. ಆದ್ರೆ ನನ್ನ ವಾದ ಇಷ್ಟೇ, ಐಪಿಸೆಟ್ ಕನ್ಸಂಪ್ಷನ್ ಅನ್ನ ಪಕ್ಕಾ ಮೀಟರಿಂಗ್ ಪ್ರಕಾರ ಅಸೆಸ್ ಮಾಡಿ, ಎಲ್ಲಿ ಗ್ರಾಹಕರು ತಯಾರಿದ್ದಾರೆ ಅಲ್ಲಿ ಆದ್ರೂ ನೀವು ಐಪಿಸೆಟ್ಗಳಿಗೆ ಮೀಟರೀಕರಣವನ್ನು ಮಾಡೋದ್ರಿಂದ ಅದನ್ನ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ, ನಿಜವಾದ ಖರ್ಚು ಎಷ್ಟು ಅಂತ. ಯಾಕಂದ್ರೆ ಹಿಂದೆ ಸರ್ ನಮಗೂ ಕೂಡ ರೋಸ್ಟರಿಂಗ್ ಸಿಸ್ಟಮ್ ಇತ್ತು, ಅಂದ್ರೆ ಸಿಂಗಲ್ ಫೇಸ್ ಸಿಸ್ಟಮ್ ಇತ್ತು. 2002ನೇ ಇಸ್ವಿ, ಈಗ 25ನೇ ವರ್ಷ. ನಮಗೆ 2002ನೇ ಇಸ್ವಿಯಿಂದ ಮೆಸ್ಕಾಮ್ ಆದ ನಂತರ ಆಯೋಗದ ಮುಂದೆ ವಾದ ಮಾಡಿ ಅದನ್ನ ಬದಲಾವಣೆ ಮಾಡಿದ್ವಿ. ನಮ್ದು ರೆವೆನ್ಯೂ ಕಲೆಕ್ಷನ್ ತೋರಿಸಿದ್ವಿ ಎಲ್ಲ. ಈಗ ಅವಾಗ ಏನ್ ಹೇಳ್ತಿದ್ರು ಅಂದ್ರೆ ಈ ಸಿಂಗಲ್ ಫೇಸ್ ಮಾಡೋ ಉದ್ದೇಶ ಐಪಿಸೆಟ್ ಕನ್ಸಂಪ್ಷನ್ಗೆ ನಮ್ಗೆ ಸಪ್ಲೈ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ 3 ಫೇಸ್ ಸಪ್ಲೈ ಕರೆಕ್ಟ್ ಆಗಿ ಕೊಟ್ಟರು ಆ ನಂತರ ಕನ್ಸಂಪ್ಷನ್ ರೆಡ್ಯೂಸ್ ಆಗಿದೆ, ಅಂದ್ರೆ ಆಕ್ಚುಯಲ್ ಲೆಕ್ಕ ಸಿಕ್ಕಿದೆ. ಕಾರಣ ಇಷ್ಟೇ, ಸಿಂಗಲ್ ಫೇಸ್ ಇದ್ದಾಗ ಎಲ್ಲ ಸಿಸ್ಟಮ್ ಓವರ್ಲೋಡ್ ಆಗುತ್ತೆ. ಎಲ್ಲರೂ ಒಂದೇ ಸಲ ಮೋಟರ್ ಆನ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗುತ್ತೆ, ಲೋ ವೋಲ್ಟೇಜ್ ಸಮಸ್ಯೆ ಆಗುತ್ತೆ, ನಾವು ಒಂದಷ್ಟು ಹೊಡ್ತಾ ತಿಂತೀವಿ, ಸಿಸ್ಟಮ್ ಕೂಡ ಅದನ್ನ ಹೊಡ್ತಾ ಅನುಭವಿಸುತ್ತೆ. ಯಾವಾಗ ಅದು 3 ಫೇಸ್ ಅನ್ನ ಫುಲ್ ಟೈಮ್ ಸಿಗುತ್ತೆ ಆಗ ಜನರು ಕೂಡ ಬೇಕಾದಷ್ಟು ಮಾತ್ರ ಬಳಸ್ತಾರೆ. ನಾವು 8 ತಿಂಗಳು ಮಳೆಗಾಲ ಅನುಭವಿಸ್ತೀವಿ ಲಾಸ್ಟ್ ಫಿನಾನ್ಷಿಯಲ್ ಇಯರ್. ಹಾಗಾಗಿ 4 ತಿಂಗಳಕ್ಕಿಂತ ಜಾಸ್ತಿ ನಮ್ಮ ಬಳಕೆ ಇಲ್ಲ. ಈ ಎಲ್ಲ ಕಾರಣಕ್ಕೆ ನನ್ಗನ್ಸುತ್ತೆ ಈ ವರ್ಷ ಐಪಿಸೆಟ್ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ಕೊನೆಯದಾಗಿ MPM ಸೇರಿದಂತೆ ಕೆಲವು ಡಿಫಾಲ್ಟ್ ಅಂತ ನಾನು ಹೇಳೋದಿಲ್ಲ, 260 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡು ಅದನ್ನ ರಿಕವರಿ ಮಾಡದೇ ಇದ್ರೆ, ಆ ತರದನ್ನ ಸರ್ಕಾರಗಳು ವಸೂಲಿಗೆ ಏನು ಅವಕಾಶ ಕೊಡದೇ ಇದ್ರೆ ಗ್ರಾಹಕರು ಅದನ್ನ ಹೊರಬೇಕಾಗ್ತಾ ಇದೆ. ಎಲ್ಲ ಹೊರೆಗಳನ್ನ ಗ್ರಾಹಕರ ಮೇಲೆ ಹಾಕೋದಿಲ್ಲ, ಗ್ರಾಹಕರು ಕೊಡದೇ ಇದ್ರೆ ಇನ್ನೊಬ್ಬ ಗ್ರಾಹಕರ ಮೇಲೆ ಗ್ರಾಹಕರ ಮೇಲೆ ಹಾಕದಂತ ಹೇಳಿದಲ್ಲ, ಆರ್ಥಿಕ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಸರ್, ಮೆಸ್ಕಾಂನಲ್ಲಿ ಡಿವಿಷನ್ ಲೆವೆಲ್ ನಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ನಡೀತದೆ. ಬಹಳ ಸಂತೋಷದ ವಿಷಯ. ಇಲ್ಲಿ ನೋಡಿದರೆ ಆ ಮೀಟಿಂಗ್ಗೆ ಬರುವವರು ಸಾರ್ವಜನಿಕರು 2 ಅಥವಾ 3 ಜನ ಮಾತ್ರ. ನನ್ನ ಮಾಹಿತಿ ಪ್ರಕಾರ ಕಳೆದ ಹಲವಾರು ವರ್ಷಗಳಿಂದ ಈ ಮೀಟಿಂಗ್ಗೆ ನಾನು ಹೋಗ್ತಾ ಇದ್ದೇನೆ ಮತ್ತು ಕೆಲವು ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೇನೆ. ಜನರು ಬರುವುದಿಲ್ಲ. ಹೌದು, ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಜನರಿಗೆ ಮಾಹಿತಿ ಇಲ್ಲ, ಇಂಥ ಮೀಟಿಂಗ್ ಉಂಟು ಅಂತ. ಏನೋ ಇವರು ಒಂದು ಪೇಪರ್ನಲ್ಲಿ ಒಂದು ಪ್ರಕಟಣೆ ಮಾಡ್ತಾರೆ, ಆದರೆ ಇವರು ಮೊಬೈಲ್ ನಲ್ಲಿ ಕಳಿಸಬಹುದು. ಈ ವಿಷಯ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಮೊಬೈಲ್ ನಲ್ಲಿ ಬಿಲ್ ಬರ್ತದೆ, ಸೊ ಮೀಟಿಂಗ್ ಉಂಟು ಅಂತ ಹೇಳಿದರೆ ಜನರಿಗೆ ಸಹ ಗೊತ್ತಾಗ್ತದೆ. ಎರಡನೇದೇನೆಂದ್ರೆ ಇದು ವಾರದ ನಡುವೆ ಇದ್ದರಿಂದ ಎಲ್ಲರೂ ಹೆಚ್ಚಿನ ಜನರು ಕೆಲಸದವರು, ಬಿಸ್ನೆಸ್ ನವರು, ಅವರಿಗೆ ವಾರದ ನಡುವಿನಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಭಾನುವಾರ ಅಥವಾ ರಜೆ ದಿನಗಳಲ್ಲಿ ಇಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾವು ಸಂಘಟನೆ ಪರವಾಗಿ ಮೊನ್ನೆ ಫೆಬ್ರವರಿ 1 ತಾರೀಕಿಗೆ ಚರ್ಚ್ ಹಾಲ್ ನಲ್ಲಿ ಮಾಡಿದ್ದೇವೆ. ಸುಮಾರು 300 ಜನ ಬಂದಿದ್ದರು. ಕುಲಶೇಖರ ಡಿವಿಷನ್ 2 ಸತೀಶ್ ಮತ್ತು ಶಿವಪ್ರಸಾದ್ ಅಂತ 2 ಅಧಿಕಾರಿಗಳು ಬಂದಿದ್ದರು. ಎಷ್ಟೊಂದು ಜನರ ಭಾವನೆಗಳು, ಪ್ರಶ್ನೆಗಳು ಇದ್ದ ಅಂದರೆ ಅವರು ಸಮರ್ಪಕವಾಗಿ ಉತ್ತರಿಸಿದ್ದಾರೆ. ನಾನು ನಿಜವಾಗಿ ಆ 2 ಅಧಿಕಾರಿಗಳಿಗೆ ಕೃತಜ್ಞತೆ ಹೇಳ್ತೇನೆ. ಇಂಥ ಒಂದು ಮೀಟಿಂಗ್ ಅನ್ನು ಅಲ್ಲಲ್ಲಿ ಮಾಡಿದರೆ ಅಥವಾ ಇದೇ ಹಾಲ್ ನಲ್ಲಿ ಮಾಡಿದರೆ ಸರ್, ಎಲ್ಲ ಮಂಗಳೂರಿನ ಜನರಿಗೆ ಬರ್ಲಿಕ್ಕೆ ಒಂದು ಸಾಧ್ಯವಾಗ್ತದೆ ಮತ್ತು ಅವರ ಸಮಸ್ಯೆಗಳನ್ನು ಲೋಕಗಳು ನೇತಾಡ್ತಾ ಇವೆ. ಇದರಿಂದ ಅಪಾಯ ಖಂಡಿತವಿದೆ. ಸುಮಾರು ಕಡೆ ಅಪಘಾತಗಳೆಲ್ಲ ಆಗಿವೆ. ನಾವು ಲಾಸ್ಟ್ ಟೈಮ್ ಸಹ ಪ್ರಸ್ತಾವಿಸಿದ್ದು ಈ ಕೇಬಲ್ಸ್ ಮೋಸ್ಟ್ ಆಫ್ ದೆಮ್ ಡೋಂಟ್ ಬಿಲಾಂಗ್ ಟು ಯು ಅಲ್ಲ, ಇಲ್ಲೆಲ್ಲ ಕೇಬಲ್ಸ್ ಆರ್ ಪೋಲ್ಸ್ ಎಲ್ಲ ಕಾರ್ಪೊರೇಷನ್ ಅಲ್ಲ ಸರ್. ವೈರ್ಗಳು ಕಟ್ಟಾಗಿ ನಾನೇ 2-3 ಕಂಪ್ಲೇಂಟ್ ಲಾಂಚ್ ಮಾಡಿದ್ದೇನೆ. ಅಲ್ಲಿ ಕಂಪ್ಲೇಂಟ್ ದೂರು ಕೊಡುವಾಗ ಅಲ್ಲಿ ಉತ್ತರ ಕೊಡುವ ಜನ ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡುವವರು ಯೋಗ್ಯತೆ ಇಲ್ಲದವರು. ದಯವಿಟ್ಟು ಅವರನ್ನು ಟ್ರೈನಿಂಗ್ ಮಾಡೋದು ಮುಖ್ಯ. ಯಾಕೆಂದ್ರೆ ಅವರು ನಾವು ಏನು ಹೇಳ್ತೇವೆ ಅದನ್ನು ಆಲಿಸಿ
ಸಮರ್ಪಕವಾದ ಉತ್ತರ ಕೊಡಬೇಕು ಮತ್ತು ಸಂಬಂಧಪಟ್ಟವರಿಗೆ ಹೇಳಬೇಕಲ್ಲದೆ ಅವರು ನಮ್ಮನ್ನು ಪ್ರಶ್ನಿಸ್ತಾರೆ, ನೀವು ಯಾರು, ಅದು ಕೇಬಲ್ ಹತ್ರ ಕೇಳಿ, ಹಾಗೆ ಹೀಗೆ ಅಂತ ಉಲ್ಟಾ ಮಾತಾಡ್ತಾರೆ. ಸರ್, ಇಂಥದ್ದು ಸರಿಯಲ್ಲ. ಸಾರ್ವಜನಿಕರು ಮಾತನಾಡಲಿಕ್ಕೆ ಅವರನ್ನು ಕಲಿಸಬೇಕು. ಫ್ಲೆಕ್ಸ್ ಹಾಕಿದವರಿಗೆ ದಂಡ ಹಾಕುವುದು ಅಥವಾ ಬೇರೆ ಏನಾದರೂ ಅವಾಯ್ಡ್ ಮಾಡುದು, ಮತ್ತು ಬೇಕಾದರೆ ಎಲೆಕ್ಟ್ರಿಕ್ ಪೋಲ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ಗೆ ಅಂತ ಏನಾದರೂ ಮಾಡಿದರೆ ಏನಾದರೂ ಫೀಸ್ ಬರಬಹುದು ಮೆಸ್ಕಾಮಿಗೆ. ಕತ್ರಿ ಅಂತೇಳಿ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಗೂಡಂಗಡಿ ಇಟ್ಟಿದ್ದಾನೆ. ಅದರ ಓನರ್ ಸತ್ತು 8 ವರ್ಷ ಆಯಿತು. ಆ ಬಾಡಿಗೆ ಇದ್ದವರಿಗೆ ಮೊನ್ನೆ ಅಗ್ರಿಮೆಂಟ್ ಸೈನ್ ಮಾಡಿ ಲಾಸ್ಟ್ ಇಯರ್ EV ಚಾರ್ಜಿಂಗ್ ಸ್ಟೇಷನ್ಗೆ ಎಕ್ಸ್ಟ್ರಾ ರೋಡ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಒಬ್ಬ ಸತ್ತು 8 ವರ್ಷ ಆದ ಮೇಲೆ ಅವನಲ್ಲಿ ಯಾರೋ ಸಬ್ಬು ಬಾಡಿಗೆ ಇದ್ದವನಿಗೆ ಯಾವುದೇ ಪೇಪರ್ಸ್ ಇಲ್ಲ, ಯಾವುದೂ ಇಲ್ಲ, ಸ್ಟ್ಯಾಂಪ್ ಪೇಪರ್ ಸಹ ಇಲ್ಲೇ ಇದೆ ಸರ್. ಆಂಟಿಯಲ್ಲಿ ನಮ್ಮ ಹುಡುಗ ತಗೊಂಡಿದ್ದಾರೆ. ಇಂಥ ಒಂದು ಎಡವಟ್ಟು ನಮ್ಮ ಮಂಗಳೂರು ಅಧಿಕಾರಿಗಳು ಮಾಡಿದ್ದಾರೆ. ಈ ನಗರದಲ್ಲೇ ಇಂಥದ್ದಾದ್ರೆ ಇನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಎಷ್ಟು ಆಗ್ಬೋದು ಅಂತ ಹೇಳಿ ನೀವು ಆಲೋಚನೆ ಮಾಡಿ. 8 ವರ್ಷ ಸತ್ತ ಮನುಷ್ಯನ ಮೇಲೆ ಪುನಃ ಎಕ್ಸ್ಟ್ರಾ ರೋಡ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಸ್ಟ್ಯಾಂಪ್ ಪೇಪರ್ಗೆ ಅವನಿಂದ ಸೈನ್ ತಗೊಳ್ಳಿಲ್ಲ, ಬ್ಲಾಂಕ್ ಇದೆ. ಬಟ್ ನಮ್ಮ ಅಧಿಕಾರಿಗಳು, ಮಹಾನ್ ಅಧಿಕಾರಿಗಳಿಗೆ ದಸ್ಕತ್ತು ಸಹ ಮಾಡಿ ಅವನನ್ನು ಉದ್ಧಾರ ಮಾಡಿದ್ದಾರೆ ಸರ್. ಇದರಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ ಅಂತ ನೀವೇ ಊಹನೆ ಮಾಡಿ. ಅಡಿಷನಲ್ ಲೋಡ್ ಅಪ್ಲೈ ಮಾಡಿದಾಗ ಇಂಡಿಪೆಂಡೆಂಟ್ ತಗೋತೀವಿ, ಮಾಡ್ತೀವಿ. ಯಾವ್ದು ಕನ್ವರ್ಷನ್ ಇಲ್ಲ, ಯಾವ ಪೇಪರ್ ಇಲ್ಲ ನೋಡಿ. ಆ ಪೇಪರ್ ಸ್ಟ್ಯಾಂಪ್ ಪೇಪರ್ಗೆ ಕಸ್ಟಮರ್ ಸಿಗ್ನೇಚರ್ ಇದೆ, ನಿಮ್ಮ ಅಧಿಕಾರಿಗಳು ಹೇಗೆ ಸೈನ್ ಆಗ್ತಾರೆ ಸರ್? ಸ್ಟ್ಯಾಂಪ್ ಪೇಪರ್ ಕರ್ನಾಟಕ ಸರ್ಕಾರದ ಸ್ಟ್ಯಾಂಪ್ ಪೇಪರ್ ಅದು ಅಂದ್ರೆ ಅಧಿಕಾರಿಗೆ ಬೆಲೆ ಇಲ್ವೋ ಸರ್? ಇಂಥ ಅವ್ಯವಹಾರಗಳಿಗೆ ನಿಮ್ಮ ಅಧಿಕಾರಿಗಳು ಯಾಕೆ ಇದು ಮಾಡ್ತಾರೆ? ವರ್ಷಕ್ಕೆ ಲೋಕಾಯುಕ್ತ ರೈಡ್ ಆಗುವಾಗ 1-2 ಅಧಿಕಾರಿಗಳು ನಮ್ಮ ಮೆಸ್ಕಾಂನಲ್ಲಿ ಸಿಕ್ಕಿ ಬೀಳ್ತಾರೆ. ಅಷ್ಟು ನಮ್ಮ ಸಂಸ್ಥೆ ಆಗಿದೆ. ಓಲ್ಡ್ HT ವೈರ್ ಉಂಟು, ಅದರ ಕೆಳಗೆ ನಮ್ಮ ಲೈವ್ ವೈರ್ ಹೋಗ್ತಾ ಉಂಟು. ಅದಕ್ಕೊಂದು ಅಡ್ಡದಲ್ಲಿ ಒಂದು ಪೈಪಿನ ಹಾಗೆ ಇಟ್ಟಿದ್ದಾರೆ. ಅದರ ಮೇಲೆ ಹಲವು ಬಾರಿ ಹಕ್ಕಿಗಳು ಬಂದು ಕೂತು ಕೆಳಗೆ ಬಿದ್ದು ಶಾರ್ಟ್ ಆಗಿ ಕರೆಂಟ್ ಎಲ್ಲ ಹೋಗ್ತದೆ. ಓಲ್ಡ್ HT ವೈರ್ ಅನ್ನು ದಯಮಾಡಿ ತೆಗಿಸಬೇಕು. ಕಳೆದ ವರ್ಷ ಹೇಳಿದ್ದೇನೆ ನಾನು ನಿಮ್ಮ ಹತ್ರ. ಆಗ ನೀವು ಅವ್ರ ಹತ್ರ ತೋರಿಸಿದಿರಿ, ಬೆರಳು ತೋರಿಸಿದಿರಿ. ಇನ್ನೂ ಸಹ ಒಂದೇ ಒಂದು ಸ್ಟೆಪ್ ಪಂಚಾಯತ್ ಸಭೆಯಲ್ಲಿ ಹೇಳ್ತೇನೆ. ಅಲ್ಲಿಗೆ ನಿಮ್ಮ KEB ಒಬ್ಬರು ಆಫೀಸರ್ ಬರ್ತಾರೆ. ಅವ್ರು ಹೇಳ್ತಾರೆ, ನೋಡುವ ಅದು ಟೆಂಡರ್ ಆಗ್ಬೇಕು, ಹಾಗೆ ಹೀಗೆ ಹೇಳ್ತಾರೆ. ಅಲ್ಲ, ಅದು ಓಲ್ಡ್ HT ವೈರ್ ಸರ್, ಅದನ್ನು ಕಟ್ ಮಾಡಿ ತೆಗೀರಿ. ಲೈವ್ ಇಲ್ಲ, ಬೇರೆ ಹೆಚ್ಚು ಹೊಸತ್ತು ಆ ಸೈಡ್ ಉಂಟು. ಐಡಿಯಾ ಅದು ಕಾರಿಡಾರ್ ಇರುತ್ತೆ ಸರ್. ಕಾರಿಡಾರ್ ರಿಟರ್ನ್ ಮಾಡುತ್ತೆ. ಪ್ರಾಬ್ಲಮ್ ಹೌಸ್ ನಿಯರ್ ಬೈ ಅಂಡರ್ನೀತ್ ಇರ್ಬೇಕು, ಚೆಕ್ ಮಾಡ್ತೀವಿ. ಸಪ್ಲೈ ವೈರ್ ಉಂಟು, ಮಧ್ಯದಲ್ಲಿ ಒಂದು ಅಡ್ಡ ಒಂದು ಪೈಪಿನ ಹಾಗೆ ಇಟ್ಟು ಅದನ್ನು ಕಟ್ಟಿ ಹಾಕಿದ್ದಾರೆ. ಈ ವೈರಿಗೆ ಹಲವು ಬಾರಿ ಹಕ್ಕಿಗಳು ಕೆಳಗೆ ಬಿದ್ದು ಶಾರ್ಟ್ ಆಗ್ತದೆ, ಆವಾಗ ಕರೆಂಟ್ ಹೋಗ್ತದೆ. ನಿನ್ನೆ ಸಹ ನಾನು KEBಗೆ ಹೇಳಿದ್ದೇನೆ, ಡಬ್ಬ ಶಬ್ದ ಆಯಿತು, ಕೂಡಲೇ ಫೋನ್ ಮಾಡಿದ್ದೇನೆ. 4 ಗಂಟೆ ಬಿಟ್ಟು ಕರೆಂಟ್ ಬಂತು. ನೀವು ಬೇಕಾದ್ರೆ ಅಲ್ಲಿ ವಿಚಾರಿಸಬಹುದು, ನನ್ನ ಫೋನ್ ನಂಬರ್ ಅಲ್ಲಿ ಉಂಟು, ಯಾವಾಗಲೂ ರೆಕಾರ್ಡ್ ಆಗ್ತದೆ. We are trying to implement EV charging stations across MESCOM. So one of the key challenges we are finding is getting the sanction loads. Just to give an example, in the KERC order dated 30th July 2024, it is mentioned that the individual connection for each EV charging station up to and inclusive of 150 kilowatt is allowed under LT connection. So my understanding of this word each means under a given transformer, if required, if there is a demand from our side, the MESCOM is allowed to give 2 connections if required. So that is something. No, 1 connection. Yes, but the KERC order states it is each. Each. My understanding is if we have to go for multiple meters under 1 transformer, would that be allowed by KERC and MESCOM? So 1 meter is 150 kilowatts. 1 connection is 150 kilowatts. Sir, if you want to go for probably he wants to have a 4 number of installation, each is 150. not 4 sir, 2 is what we asked. That it. That the extent. 150 plus 1. Premises 1. What he says is he requires individual connection. For each one. Each. The other premises is level connection. Is that the thing? Yes sir. In 1 premise you want to take 2. 2, yes. Why? Sir, these days the kind of cars that are coming, 120 kilowatt charger has become a bare minimum. So, and MESCOM and probably KERC limits us to 150 kilowatts. So for LT, you can take bigger HT. You can take as much as you want on HT. HT is an impossible situation, especially in the urban areas. In commercial buildings, the finding enough space for parking itself is such an issue, sir. Upon that, if you want to go and, sir, let's say we are trying to get a install an EV charger in a hotel.
So they are already struggling with the space, and if you go and ask for location, space for HT, then it will go nowhere, sir. So there are two requests we have made a Tell submission. me, you want 150 ಅದೇ ಪ್ರತಿ ಒಂದು ಯೂನಿಟ್ಗೆ 150 ಹಾಕ್ತಾ ಇರೋದು ಹಾಗೆಲ್ಲ ಸರ್, now we are asking up to 200 is our request, sir. There are two requests we have made. No, 150 kilowatts ವರೆಗೆ LT is a general one ಅಲ್ಲ. It is not for this, for everybody. Even in industry also 150 kilowatts is LT. Sir, our request is to, sir, either allow us 150 up to 200 kilowatt, maybe even with the, with 2 meters under one LT connection is first request. If that is not possible, at least allow 200 kilowatt for EV charging stations. These are the two options that we can work with. ಸರ್, ಈಗ ಒಂದು ಸೆಲ್ಫ್ ಎಕ್ಸಿಕ್ಯೂಷನ್ಲಿ ಫಾರ್ ಎಕ್ಸಾಂಪಲ್ LT3ಗೆ ಒಂದು 10 ಕಿಲೋವ್ಯಾಟ್ ಒಬ್ಬ ಕನ್ಸ್ಯೂಮರ್ಗೆ ಬೇಕಾಗಿರುತ್ತೆ. ಸೊ ನಿಯರ್ ಬೈ ಯಾವುದೇ ರೀತಿಯಾದ LT ಲೈನ್ಸ್ ಇರೋದಿಲ್ಲ, ಹಾಗಾಗಿ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಳ್ಳಿಕ್ಕೆ ಎಸ್ಟಿಮೇಟ್ ಮಾಡಿಕೊಡ್ತಾರೆ ಸರ್. ಸೆಲ್ಫ್ ಎಕ್ಸಿಕ್ಯೂಷನ್ ಆದ ನಂತರ ಅಸೆಟ್ ಎಲ್ಲ ಹ್ಯಾಂಡ್ ಓವರ್ ಮಾಡಿ ನಾವು ಚಾರ್ಜ್ ಮಾಡ್ಕೊಳ್ತೀವಿ. 10 ಕಿಲೋವ್ಯಾಟಿಗೆ ಮಾತ್ರ ತೊಗೊಂಡಿರ್ತೀವಿ. ಸೊ ತದನಂತರದಲ್ಲಿ ಏನಾಗುತ್ತೆ ಸರ್, ಆಫ್ಟರ್ 1 ಇಯರ್ ಆದಮೇಲೆ ಏನಾಗುತ್ತೆ, ಮೆಸ್ಕಾಂ ಪಕ್ಕದಲ್ಲಿರೋ ಒಂದು 2-3 ಕನ್ಸ್ಯೂಮರ್ಸು LT1ಗೆ ಅಪ್ಲೈ ಮಾಡ್ತಾರೆ ಸರ್, ಡೊಮೆಸ್ಟಿಕ್ಕಿಗೆ. ಸೊ ಅವರು ನಮ್ಮ ಮೆಸ್ಕಾಂ ಅವರು ಸಹ ಇಲ್ಲ ಇಶ್ಯೂ ಏನು ಸರ್, 5 years ವಾರಂಟಿ 80 ಟ್ರಾನ್ಸ್ಫಾರ್ಮರಿಗೆ ಕೊಟ್ಟಿರೋದ್ರಿಂದ ಸೊ ಸೇಮ್ ಓನರೇ ಅದನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್.